ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಡೀಸ್ ಫ್ಯಾಷನ್ ಲೋಕ. ಇವತ್ತೊಂದು ಎರಡೇ ಸ್ಟೆಪ್ನಲ್ಲಿ ಕಂಪ್ಲೀಟ್ ಮಾಡುವಂಥ ಬ್ರೈಡಲ್ ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನಾನು ನೀಡಲ್ ನಂಬರ್ 10 ತಗೊಂಡಿದ್ದೀನಿ ಮತ್ತು 6 ಎಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ಬಟ್ಟೆಗೆ ಒಂದು ಸಾರಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಪಕ್ಕದಲ್ಲೇ ಇನ್ನೂ ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ಮತ್ತು ಇವಾಗ 4 ಚೈನ್ ಹಾಕ್ಕೊಳ್ತೀನಿ. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 4 ಸಾರಿ ಚೈನ್ ಹಾಕ್ಕೊಳ್ತೀನಿ. 1 2 3 4 4 ಚೈನ್ ಹಾಕ್ಕೊಂಡು ಅದನ್ನು ಕೂಡ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ಇನ್ನೂ ಒಂದು ಸಾರಿ 4 ಚೈನ್ ಹಾಕ್ಕೊಳ್ತೀನಿ. ಅದನ್ನು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಒಟ್ಟು ನಾನಿಲ್ಲಿ 4 ಚೈನ್ಗಳನ್ನ 3 ಸಾರಿ ಹಾಕ್ಕೊಂಡಿದ್ದೀನಿ. ನೋಡಿ, ಯಾವುದನ್ನು ಕೂಡ ಟೈಟಾಗಿ ಹಾಕ್ಕೊಳ್ಬಾರ್ದು, ಹಾಗೆ ಲೂಸಾಗಿ ಕೂಡ ಹಾಕ್ಕೊಬಾರ್ದು. ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು. ಇವಾಗ ನಾನಿಲ್ಲಿ 3 ಚೈನ್ ಅಷ್ಟೇ ಹಾಕ್ಕೊಳ್ತೀನಿ. ಫಸ್ಟಲ್ಲಿ 4 ಚೈನ್ ಹಾಕ್ಕೊಂಡಿದ್ದೆ. ಸೊ ಇಲ್ಲಿ ನಾನು 3 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿಂದ ಆರ್ಚ್ ಸ್ಟಾರ್ಟ್ ಆಗುತ್ತೆ, ಹಾಗಾಗಿ ನಾನು 3 ಚೈನ್ ಅಷ್ಟೇ ಹಾಕ್ಕೊಂಡಿದ್ದೀನಿ. ಮತ್ತು ದಾರನ ಸ್ವಲ್ಪ ಮೇಲೆ ಮಾಡಿ ಒಂದು ರೌಂಡ್ದು ದಪ್ಪು ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ದಪ್ಪು ಬೀಡನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಬೀಡು ನಮಗೆ ಕುಚ್ಚು ಹಾಕ್ಕೊಂಡ್ರೆ ನಮಗೆ ನೋಡೋದಕ್ಕೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಒಂದು ಸಾರಿ ಬೀಡ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಆದಮೇಲೆ ನೋಡಿ ಈ ರೀತಿ ಕಾಣಿಸುತ್ತೆ. ಸೊ ಇವಾಗ ನಾವೇನು ಮಾಡೋಣ ಅಂದರೆ 7 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನೀವು ಚೈನನ್ನು 6 ಬೇಕಂದರೆ ಕೂಡ ಹಾಕೊಬೋದು, ಇಲ್ಲ 7 ಬೇಕಂದ್ರೂ ಹಾಕೊಬೋದು. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಬಟ್ಟೆನ ಉಲ್ಟಾ ಮಾಡ್ಕೊತೀನಿ. ನೋಡಿ, ಈ ರೀತಿ ಬಟ್ಟೆನ ಉಲ್ಟಾ ಮಾಡಿಕೊಂಡು ಇಲ್ಲಿ ಬೀಡ್ ಕಂಪ್ಲೀಟ್ ಆಗೋ ಹಾಗೆ ನಾವು ಚೈನ್ನ ಹಾಕ್ಕೊಂಡಿರಬೇಕು. ಸೊ 7 ಹಾಕ್ಕೊಂಡ್ರೆ ಕರೆಕ್ಟಾಗಿ ಕಂಪ್ಲೀಟ್ ಆಗುತ್ತೆ. ನೋಡಿ, ನೀವೇನಾದರೂ ಚೈನ್ನ ಸ್ವಲ್ಪ ಲಾಂಗಾಗಿ ಹಾಕ್ಕೊಂಡಿದ್ರೆ 6 ಸಾಕಾಗುತ್ತೆ. ಸೊ ಇವಾಗ ಬೀಡ್ ಪಕ್ಕ ಲಾಕ್ ಏನಿತ್ತು ಆ ಲಾಕ್ ಮೇಲೆ ಒಂದು ಸಾರಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ 2 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡು ಈ 3 ಚೈನ್ದು ಗ್ಯಾಪ್ ಏನಿದೆ ಅದಕ್ಕೆ ಒಂದು ಸಾರಿ ಸಿಂಗಲ್ ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಇವಾಗ ಲಾಕ್ ಮೇಲೆ ಲಾಕ್ ಮಾಡೋದು ಬೇಡ, ಬಟ್ಟೆನ ಸೀದಾ ಸೈಡಿಗೆ ಟರ್ನ್ ಮಾಡ್ಕೊಳ್ಳೋಣ. ಇಲ್ಲಿ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಳ್ಳೋಣ. ದಾರ ಸುತ್ಕೊಂಡು ಬೀಡ್ ಹಿಂದೆಗಡೆ 7 ಚೈನ್ ಏನು ಹಾಕ್ಕೊಂಡಿದ್ವಿ ಆ ಥ್ರೆಡ್ಡಿಗೆ ನಾನು ಡಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ಸೊ ಡಬಲ್ ಕ್ರೋಶ ತುಂಬ ಚಿಕ್ಕದಾಗಿ ಕೂಡ ಬರಬಾರ್ದು, ತುಂಬ ದೊಡ್ಡದಾಗಿ ಕೂಡ ಬರಬಾರ್ದು. ಒಂದು ಮೀಡಿಯಮ್ ಸೈಜಲ್ಲಿ ನಾವು ಹಾಕ್ಕೊಂಡು ಹೋಗಬೇಕು. ಸೊ ಮೇಲೆ ಇನ್ನೂ ಸ್ಟೆಪ್ಸ್ಗಳು ಜಾಯಿನ್ ಆಗುತ್ತೆ, ಹಾಗಾಗಿ ನಾವಿಲ್ಲಿ ಒಂದು ನಾರ್ಮಲ್ ಲೆವೆಲಿಗೆ ಡಬಲ್ ಕ್ರೋಶ ಕಂಬಗಳನ್ನ ಹಾಕ್ಕೊಳ್ತಾ ಹೋಗಬೇಕು. ನೋಡಿ, ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಂಡಿದ್ದೀನಿ. ಆ 7 ಚೈನ್ದು ಥ್ರೆಡ್ ಏನಿತ್ತು ಅದಕ್ಕೆ ನಾನು ಥ್ರೆಡ್ನ ತಂದು ಡಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟು ನಾವು ಕೆಳಗಡೆ ಬೇಸಲ್ಲಿ 3 ಚೈನ್ ಹಾಕ್ಕೊಂಡಿದ್ವಲ್ಲ ಅದನ್ನು ಬಿಟ್ಟು ಅದ್ರ ಮೇಲ್ಗಡೆ ನಾವು 3 ಚೈನ್ ಗ್ಯಾಪಿಗೆ 2 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಬಿಟ್ಟು ಒಟ್ಟು 13 ಡಬಲ್ ಕ್ರೋಶ ಕಂಬಗಳನ್ನ ಹಾಕ್ಕೊಳ್ತಾ ಹೋಗಬೇಕು. ಸೊ ನಾವು ಸ್ಟಾರ್ಟಿಂಗಲ್ಲಿ 2 ಕಂಬಗಳನ್ನ ಸೆಪ್ರೇಟಾಗಿ ಇಟ್ಕೊಂಡಿರಬೇಕು. ಅದನ್ನು ಲಾಸ್ಟಲ್ಲಿ ಟೋಟಲ್ ಕೌಂಟಲ್ಲಿ ನಾನು ಹೇಳ್ತೀನಿ. ಸೊ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಈ ರೀತಿ ಹೇಳ್ತಾ ಇದ್ದೀನಿ. ಇಲ್ಲಿ ಒಟ್ಟು ನಾವು 13 ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ಬೇಕು. ನೋಡಿ, 13 ಡಬಲ್ ಕ್ರೋಶ ಕಂಬಗಳಾಗಿದೆ. ಕೊನೆಯಲ್ಲಿ ಇವಾಗ ಏನು ಮಾಡಬೇಕಂದ್ರೆ ಇನ್ನೊಂದು ಡಬಲ್ ಕ್ರೋಶ ಕಂಬನ ಹಾಕ್ಕೊಬೇಕು. ಸೊ ಆ ಕಂಬನ ನಾವು ಸೇಮ್ ಥ್ರೆಡ್ಡಿಗೆ ಹಾಕೋದು ಬೇಡ.
ಕೊನೆಯಲ್ಲಿ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ತಕೊಂಡು ಈ ಬೀಡ್ ಆದಮೇಲೆ ಒಂದು ಸಿಂಗಲ್ ಕ್ರೋಶ ಏನು ಮಾಡ್ಕೊಂಡಿದ್ವಿ ಆ ಕ್ರೋಶ ಮೇಲೆ ನಾವು ಡಬಲ್ ಕ್ರೋಶ ಕಂಬನ ಹಾಕೊಬೇಕು. ಸೊ ಇವಾಗ ಇಲ್ಲಿ ಒಟ್ಟು 14 ಕಂಬಗಳು ಹಾಕಿದ ರೀತಿ ಆಗುತ್ತೆ. ಮತ್ತು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ಒಂದು ಸಾರಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಒಳಗಡೆ ನಾನು 13 ಕಂಬಗಳನ್ನ ಹಾಕಿದ್ದೀನಿ. ಮತ್ತು ಬೀಡ್ ಬಕ್ಕ ಥ್ರೆಡ್ಡಿಗೆ ಒಂದು ಸಾರಿ ಡಬಲ್ ಕ್ರೋಶೆ ಕಂಬ ಹಾಕಿದ್ದೀನಿ. ಮತ್ತು ಸ್ಟಾರ್ಟಿಂಗಲ್ಲಿ ಬೇಸಲ್ಲಿ 2 ಸಾರಿ ಕಂಬ ಹಾಕಿದೆ. ಒಟ್ಟು 16 ಕಂಬಗಳು ಆಗಿರುತ್ತೆ. ಸೊ ಇವಾಗ ಬಟ್ಟೆನ ಉಲ್ಟಾ ಮಾಡಿಕೊಂಡು ನೋಡಿ, ಫಸ್ಟು ಕಂಬದ ಮೇಲ್ಗಡೆ ಚೈನಿಗೆ ನಾನು ಒಂದು ಸಾರಿ ಸಿಂಗಲ್ ಕ್ರೋಶ ಮಾಡಿಕೊಂಡೆ. ಸಿಂಗಲ್ ಕ್ರೋಶ ಮಾಡಿಕೊಂಡು ಒಂದು ಸ್ಮಾಲ್ 3mm ಸೈಜ್ದು ಬೀಡನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾವು ಬೀಡ್ ಲಾಕ್ ಮಾಡೋದು ಬೇಡ. ಸೊ ನೆಕ್ಸ್ಟದು ಚೈನ್ ಏನಿದೆ ಫಸ್ಟ್ ಕಂಬಕ್ಕೆ ನಾವು ಲಾಕ್ ಮಾಡ್ಕೊಂಡಾಯ್ತಾಯಿತು. ಸೆಕೆಂಡ್ ಕಂಬದ ಮೇಲ್ಗಡೆ ಚೈನ್ದು ಗ್ಯಾಪ್ ಏನಿದೆ ಅಲ್ಲಿಗೆ ನಾವು ಸಿಂಗಲ್ ಕ್ರೋಶ ಮಾಡಿಕೊಂಡೆ ಒಂದು ಸಾರಿ. ಸೊ ಅದಾದಮೇಲೆ ಅದ್ರ ನೆಕ್ಸ್ಟ್ ಕಂಬಕ್ಕೆ ನಾನು ಒಂದು ಸಾರಿ ಸಿಂಗಲ್ ಕ್ರೋಶ ಮಾಡಿಕೊಂಡೆ. ಮತ್ತು ಒಂದು ಬೀಡ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಕಂಬದ್ದು ಚೈನ್ ಹೋಲಿಗೆ ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಅಂತಾದರೂ ಹೇಳ್ಬೋದು, ಸಿಂಗಲ್ ಕ್ರೋಶ ಅಂತಾದರೂ ಹೇಳ್ಬೋದು. ಸೊ ಒಂದು ಸಾರಿ ಬೀಡ್ ಆ್ಯಡ್ ಮಾಡ್ಕೊಳ್ತೀನಿ, ಇನ್ನೊಂದು ಸಾರಿ ಬೀಡ್ ಆ್ಯಡ್ ಮಾಡ್ಕೊಳ್ದೇ ಸಿಂಗಲ್ ಕ್ರೋಶ ಮಾಡ್ಕೊಳ್ತೀನಿ. ನೋಡಿ, ಒಂದು ಸಾರಿ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಕಂಬದ ಮೇಲ್ಗಡೆ ಇರೋ ಚೈನ್ ಹೋಲಿಗೆ ಸಿಂಗಲ್ ಕ್ರೋಶ ಮಾಡ್ಕೊಳ್ತೀನಿ. ಸೊ ಇದಾದಮೇಲೆ ನೆಕ್ಸ್ಟ್ ಕಂಬದ ಮೇಲ್ಗಡೆ ಇರೋ ಹೋಲ್ ಗ್ಯಾಪಿಗೆ ಒಂದು ಪ್ಲೇನ್ ಸಿಂಗಲ್ ಕ್ರೋಶ ಮಾಡ್ಕೊಳ್ತೀನಿ. ಒಂದು ಸಾರಿ ಬೀಡ್ ಆ್ಯಡ್ ಮಾಡ್ಕೊಳ್ಬೇಕು, ಇನ್ನೊಂದು ಸಾರಿ ಬೀಡ್ ಇಲ್ದಂತೆ ಸಿಂಗಲ್ ಕ್ರೋಶ ಮಾಡ್ಕೊಬೇಕು. ಸೊ ಒಂದು ಚೈನ್ ಹೋಲ್ ಗ್ಯಾಪಿಗೆ ಒಂದು ಸಾರಿ ಅಷ್ಟೇ ನಾವು ಲಾಕ್ ಮಾಡ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಒಂದು ಚೈನ್ ಹೋಲ್ ಗ್ಯಾಪಿಗೆ 2 ಸಾರಿ ಲಾಕ್ ಮಾಡೋದು ಬೇಡ. ಸೊ ಪ್ರತಿಯೊಂದು ಕಂಬದ ಮೇಲ್ಗಡೆ ಒಂದೊಂದು ಸಾರಿ ಸಿಂಗಲ್ ಕ್ರೋಶ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಒಂದು ಸಾರಿ ಬೀಡ್ ಆ್ಯಡ್ ಮಾಡಿಕೊಂಡು ಸಿಂಗಲ್ ಕ್ರೋಶ ಮಾಡ್ಕೊಳ್ತೀನಿ, ಮತ್ತು ಇನ್ನೊಂದು ಸಾರಿ ಪ್ಲೇನ್ ಸಿಂಗಲ್ ಕ್ರೋಶ ಮಾಡ್ಕೊಳ್ತೀನಿ. ಸೊ ಈ ರೀತಿ ಮಾಡೋದ್ರಿಂದ ನಮಗೆ ನೆಕ್ಸ್ಟು ಆರ್ಚು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಒಂದು ಬೀಡ್ ಆ್ಯಡ್ ಮಾಡ್ಕೊಳ್ಬೇಕು. ಸೊ ಒಂದು ಪ್ಲೇನಾಗಿ ನಾವು ಸಿಂಗಲ್ ಕ್ರೋಶ ಮಾಡ್ಕೊಬೇಕು. ನಾವಿಲ್ಲಿ ಒಟ್ಟು 16 ಕಂಬಗಳನ್ನ ಹಾಕ್ಕೊಂಡಿರ್ತೀವಿ. ಕೆಳಗಡೆ ಬೇಸು ಕೂಡ ಕಂಬ ಅಂತ ನಾವು ಕೌಂಟ್ ಮಾಡಿಕೊಂಡು ಒಟ್ಟು 16 ಕಂಬಗಳು ಹಾಕ್ಕೊಂಡಿರ್ತೀವಿ. ಆ 16 ಕಂಬಗಳಿಗೆ ನಮಗೆ 7 ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಬೇಕು. ಒಂದೊಂದು ಆರ್ಚಲ್ಲಿ 7 ಬೀಡು ಬಂದಿರುತ್ತೆ. ಸೊ ನೋಡಿ, ಮೊದಲಲ್ಲಿ ನಾನು ಒಂದು ಪ್ಲೇನ್ ಸಿಂಗಲ್ ಕ್ರೋಶ ಹಾಕಿದ್ದೆ, ಮತ್ತು ಕೊನೆಯಲ್ಲಿ ಕೂಡ ನಮಗೆ ಪ್ಲೇನ್ ಸಿಂಗಲ್ ಕ್ರೋಶನೇ ಬರಬೇಕು. ಹಾಗೆ ನೋಡ್ಕೊಳ್ಳಿ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಇಲ್ಲಿ ಲಾಕ್ ಏನಿತ್ತು ಆ ಲಾಕ್ ಮೇಲೆ ನಾನು ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಮತ್ತೆ ಬಟ್ಟೆನ ಸೀದಾ ಸೈಡಿಗೆ ಟರ್ನ್ ಮಾಡ್ಕೊಳ್ತೀನಿ. ಸೊ ಇವಾಗ ನಾನಿಲ್ಲಿ 3 ಚೈನ್ ಹಾಕ್ಕೊಳ್ತೀನಿ. ನೋಡಿ, ಆರ್ಚ್ ನೋಡೋದಕ್ಕೆ ಎಷ್ಟು ನೀಟಾಗಿ ಬಂದಿದೆ. ಇವಾಗ ಇಲ್ಲಿಗೆ ನಾನು ಮತ್ತೆ ಸೇಮ್ ಕಲರ್ ಥ್ರೆಡ್ಡಿಂದ 3 ಚೈನ್ ಹಾಕ್ಕೊಳ್ತೀನಿ. ಒಂದು, 2, 3 ಚೈನ್ ಹಾಕ್ಕೊಂಡು ಬೀಡ್ದು ನೆಕ್ಸ್ಟು ಸಿಂಗಲ್ ಕ್ರೋಶ ಏನು ಮಾಡಿದ್ವಿ ಅಲ್ಲಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ 1, 2, 3 ಚೈನ್ ಹಾಕ್ಕೊಬೇಕು. ಬೀಡ್ದು ನೆಕ್ಸ್ಟಲ್ಲಿ ಸಿಂಗಲ್ ಕ್ರೋಶ ಏನು ಮಾಡಿದ್ವಿ ಅದ್ರ ಗ್ಯಾಪಿಗೆ ನಾವು ಮತ್ತೆ ಲಾಕ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಪ್ರತಿಯೊಂದು ಬೀಡ್ ಮೇಲೆ ನಾವು 3 ಚೈನ್ ಹಾಕ್ಕೊಂಡು ಅದ್ರ ನೆಕ್ಸ್ಟು ಸಿಂಗಲ್ ಕ್ರೋಶ ಏನಿತ್ತು ಅಲ್ಲಿಗೆ ನಾವು ಲಾಕ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಈ ರೀತಿ ಮಾಡೋದ್ರಿಂದ ನಮಗೆ ಬೀಡ್ ಮೇಲೆ ಒಂದು ರೌಂಡು ಬರೋ ಹಾಗೆ ಕಾಣಿಸುತ್ತೆ. ಸೊ ಆ ರೌಂಡಿಗೆ ನಾವು ಮತ್ತೆ ಇನ್ನೂ ಒಂದು ಸ್ಟೆಪ್ನ ಆ್ಯಡ್ ಮಾಡ್ಕೊಳ್ಬೇಕು. ಆವಾಗ ನಮಗೆ ಬ್ರೈಡಲ್ ಡಿಸೈನು ತುಂಬ ನೋಡೋದಕ್ಕೆ ದೊಡ್ಡದಾಗಿ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನೋಡಿ, ಬೀಡ್ ಸುತ್ತ ಚೈನ್ ಹಾಕಿರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ.
ಸೊ ಕೊನೆಯಲ್ಲಿ ಕೂಡ 3 ಚೈನ್ ಹಾಕ್ಕೊಂಡು ಬೀಡ್ದು ನೆಕ್ಸ್ಟ್ ಸಿಂಗಲ್ ಕ್ರೋಶ ಏನಿತ್ತು ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಲಾಕ್ ಆದಮೇಲೆ ಈ ರೀತಿ ಕಾಣಿಸುತ್ತೆ ನೋಡಿ, ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇವಾಗ ಏನು ಮಾಡಬೇಕಂದ್ರೆ ಫಸ್ಟು ಲಾಕ್ ಮಾಡ್ಕೊಂಡಿದ್ವಲ್ಲ ಅದ್ರ ಪಕ್ಕಕ್ಕೆ ಒಂದು ಲಾಕ್ ಮಾಡ್ಕೊಳ್ತೀನಿ. ಅದ್ರ ಪಕ್ಕಕ್ಕಾದರೂ ಲಾಕ್ ಮಾಡ್ಕೊಳ್ಬೋದು, ಇಲ್ಲ ಬಟ್ಟೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೋದು. ಇವಾಗ ನಾನು 4 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 4 ಚೈನ್ ಹಾಕ್ಕೊಳ್ತೀನಿ. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಇದನ್ನು ಕೂಡ ನಾನು ಲಾಕ್ ಮಾಡ್ಕೊಳ್ತೀನಿ. ಸೊ ನೀವಿಲ್ಲಿ ಚೈನನ್ನ ತುಂಬ ಟೈಟಾಗಿ ಲಾಕ್ ಮಾಡೋದಾಗಲಿ ತುಂಬ ಲೂಸಾಗಿ ಲಾಕ್ ಮಾಡೋದಾಗಲಿ ಮಾಡ್ಕೊಳ್ಬೇಡಿ. ಸೊ ಎಲ್ಲ ಚೈನು ಒಂದೇ ಲೆವೆಲಾಗಿ ಒಂದೇ ಅಳತೆಗೆ ಲಾಕ್ ಮಾಡ್ಕೊಳ್ಬೇಕು. ಮತ್ತು ಇನ್ನೂ ಒಂದು ಸಾರಿ 4 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತು ಇನ್ನೂ ಒಂದು ಸಾರಿ 4 ಚೈನ್ ಹಾಕ್ಕೊಳ್ತೀನಿ. ಸೊ ನಾವು ಫಸ್ಟಲ್ಲಿ 3 ಸಾರಿ ಅಷ್ಟೇ 4 ಚೈನನ್ನು ಹಾಕ್ಕೊಂಡಿದ್ವಿ. ಸೊ ಮಧ್ಯದಲ್ಲಿ ನಾವು 4 ಚೈನನ್ನು 4 ಸಾರಿ ಹಾಕ್ಕೊಬೇಕು. ನೋಡಿ, 4 ಸಾರಿ 4 ಚೈನ್ ಆದಮೇಲೆ ಒಂದು ಸಾರಿ 3 ಚೈನ್ ಹಾಕ್ಕೊಳ್ತೀನಿ. ಒಂದು ಸಾರಿ 3 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಥ್ರೆಡ್ನ ಸ್ವಲ್ಪ ಮೇಲೆ ಮಾಡಿ ಒಂದು ರೌಂಡ್ದು ಬಿಗ್ ಬೀಡ್ನ ಆ್ಯಡ್ ಮಾಡ್ಕೊಳ್ತೀನಿ ನಾನು. ಬೀಡ್ ಆ್ಯಡ್ ಮಾಡಿಕೊಂಡು ಒಂದು ಸಾರಿ ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಮತ್ತು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಕ್ಲಾತಿಗೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಬರುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ನಾವು 4 ಚೈನನ್ನು 3 ಸಾರಿ ಅಷ್ಟೇ ಹಾಕ್ಕೊಂಡಿದ್ವಿ. ಸೊ ಆರ್ಚಿಂದ ಆರ್ಚಿಗೆ ಮಧ್ಯದಲ್ಲಿ ನಾವು 4 ಚೈನನ್ನು 4 ಸಾರಿ ಹಾಕ್ಕೊಳ್ಬೇಕು. ಅದಾದಮೇಲೆ 3 ಚೈನ್ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಇಲ್ಲಿ ನಾನೇನು ಮಾಡ್ತೀನಿ ಅಂದರೆ ಬಟ್ಟೆನ ಉಲ್ಟಾ ಮಾಡ್ಕೊಳ್ತೀನಿ. ಬಟ್ಟೆನ ಉಲ್ಟಾ ಮಾಡಿಕೊಂಡು 7 ಚೈನ್ ಹಾಕ್ಕೊಳ್ತೀನಿ. 1 2 3 4 5 6 7 ಚೈನ್ ಹಾಕ್ಕೊಂಡು ಬೀಡ್ ಪಕ್ಕ ಇರೋ ಲಾಕ್ ಮೇಲೆ ನಾನು ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 2 ಚೈನ್ ಹಾಕ್ಕೊಳ್ತೀನಿ. 1 2 ಚೈನ್ ಹಾಕ್ಕೊಂಡು 3 ಚೈನ್ದು ಗ್ಯಾಪ್ ಏನಿದೆ ಅದ್ರ ಒಳಗಡೆಗೆ ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನಾನು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇಲ್ಲ, 3 ಚೈನ್ದು ಗ್ಯಾಪಿಗೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಬಟ್ಟೆನ ಸೀದಾ ಮಾಡ್ಕೊಳ್ತೀನಿ. ಥ್ರೆಡ್ ಮುಂದೆ ಇದ್ದರೆ ಅದನ್ನು ಬೀಡಿಂದ ಹಿಂದೆ ಹಾಕ್ಕೊಳ್ಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಥ್ರೆಡ್ ಹಿಂದೆಗಡೆ ಇರೋ 7 ಚೈನ್ ಏನು ಹಾಕಿದ್ವಿ ಆ ಥ್ರೆಡ್ಡಿಗೆ ನಾವು ಡಬಲ್ ಕ್ರೋಶೆ ಕಂಬನ ಹಾಕ್ಕೊಳ್ತೀವಿ. ಸೊ ಇವಾಗ ಕೆಳಗಡೆ 3 ಚೈನು ಮತ್ತು 2 ಚೈನ್ ಏನು ಹಾಕ್ಕೊಂಡಿದ್ದೀವಿ ಅದನ್ನು ಕೂಡ ನಾವು ಕಂಬಗಳಂತ ಕನ್ಸಿಡರ್ ಮಾಡಿಕೊಂಡು ಒಟ್ಟು 16 ಕಂಬಗಳು ಬರಬೇಕು. ಆ ರೀತಿ ಮಾಡ್ಕೊಬೇಕು. ಸೊ ಕೊನೆ ಕಂಬನ ನಾವು ಬೀಡ್ ಪಕ್ಕ ಇರೋ ಲಾಕಿಗೆ ನಾವು ಕಂಬನ ಹಾಕ್ಕೊಬೇಕು ಕೊನೆಯಲ್ಲಿ. ಸೊ ಒಟ್ಟು ಬೇಸಲ್ಲಿರೋ ಚೈನು ಎಲ್ಲ ಸೇರಿ ನಮಗೆ 16 ಡಬಲ್ ಕ್ರೋಶೆ ಕಂಬಗಳು ಬರೋ ಹಾಗೆ ನೋಡ್ಕೊಳ್ಬೇಕು. ಸೊ 16 ಡಬಲ್ ಕ್ರೋಶೆ ಕಂಬ ಬಂದಾಗ ಅಷ್ಟೇ ನಮಗೆ ಆರ್ಚ್ ತುಂಬ ಅಗಲವಾಗಿ ನೀಟಾಗಿ ಕಾಣಿಸುತ್ತೆ. ಸೊ ಇದೇ ರೀತಿ ಈ ಸ್ಟೆಪ್ನ ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡು ಬನ್ನಿ. ನೋಡಿ, ಕೊನೆ ಕಂಬನ ಬೀಡ್ ಪಕ್ಕ ಇರೋ ಲಾಕಿಗೆ ನಾವು ಕಂಬನ ಹಾಕ್ಕೊಳ್ಬೇಕು. ಸೊ ಆವಾಗ ನಮಗೆ ಬೇಸು ನೀಟಾಗಿ ಕಾಣಿಸುತ್ತೆ. ಕಂಬ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೊಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಆದಮೇಲೆ ಬಟ್ಟೆನ ಉಲ್ಟಾ ಮಾಡ್ಕೊಳ್ತೀನಿ.
ಉಲ್ಟಾ ಮಾಡಿಕೊಂಡು ಫಸ್ಟು ಕಂಬದ ಮೇಲ್ಗಡೆ ಇರೋ ಹೋಲ್ ಚೈನಿಗೆ ನಾನು ಒಂದು ಸಾರಿ ಸಿಂಗಲ್ ಕ್ರೋಶ ಮಾಡ್ಕೊಳ್ತೀನಿ. ಸೊ ಮತ್ತೆ ಥ್ರೆಡ್ನ ಸ್ವಲ್ಪ ಮೇಲ್ ಮಾಡಿ ಒಂದು ಸ್ಮಾಲ್ ಬೀಡ್ನ ಆ್ಯಡ್ ಮಾಡ್ಕೊಳ್ತೀನಿ. ಬೀಡಿಗೆ ಬೀಡ್ ಲಾಕ್ ಮಾಡೋದಿಲ್ಲ ನಾನು. ಸೊ ನೆಕ್ಸ್ಟ್ ಕಂಬದ ಚೈನ್ ಹೋಲ್ ಗ್ಯಾಪಿಗೆ ನಾನು ಒಂದು ಸಾರಿ ಸಿಂಗಲ್ ಕ್ರೋಶ ಮಾಡ್ಕೊಳ್ತೀನಿ. ಮತ್ತು ಅದ್ರ ನೆಕ್ಸ್ಟ್ ಕಂಬದ ಮೇಲ್ಗಡೆ ಇರೋ ಚೈನಿಗೆ ಒಂದು ಪ್ಲೇನ್ ಸಿಂಗಲ್ ಕ್ರೋಶ ಮಾಡ್ಕೊಳ್ತೀನಿ. ಮತ್ತೆ ಒಂದು ಬೀಡ್ ಆ್ಯಡ್ ಮಾಡ್ಕೊಳ್ತೀನಿ. ಅದ್ರ ನೆಕ್ಸ್ಟ್ ಚೈನ್ ಹೋಲ್ ಗ್ಯಾಪಿಗೆ ನಾನು ಸಿಂಗಲ್ ಕ್ರೋಶ ಮಾಡ್ಕೊಳ್ತೀನಿ. ನೋಡಿ ಇದೇ ರೀತಿ ಒಂದು ಬೀಡ್ ಆ್ಯಡ್ ಮಾಡಿ ಸಿಂಗಲ್ ಕ್ರೋಶ ಮಾಡ್ಕೊಳ್ಬೇಕು, ಇನ್ನೊಂದು ಬೀಡ್ ಇಲ್ಲದಂತೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಬೇಕು. ಸೊ ಪೂರ್ತಿ ಆರ್ಚ್ನ ನಾವು ಇದೇ ರೀತಿ ಕಂಪ್ಲೀಟ್ ಮಾಡ್ಕೊಂಡು ಬರಬೇಕು. ನೋಡಿ ಪೂರ್ತಿ ಆರ್ಚ್ ಕಂಪ್ಲೀಟ್ ಆದರೆ ಈ ರೀತಿ ಕಾಣಿಸುತ್ತೆ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಲಾಕ್ ಮೇಲೆ ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. 3 ಚೈನ್ದು ಲಾಕ್ ಮೇಲೆ ಒಂದು ಸಾರಿ ಲಾಕ್ ಮಾಡಿಕೊಂಡು ಬಟ್ಟೆನ ಸೀದಾ ಮಾಡ್ಕೊಳ್ತಾ ಇದ್ದೀನಿ. ಇವಾಗ 3 ಚೈನ್ ಹಾಕ್ಕೊಳ್ತೀನಿ. 1 2 3 ಚೈನ್ ಹಾಕ್ಕೊಂಡು ಸ್ಮಾಲ್ ಬೀಡಿಂದ ನೆಕ್ಸ್ಟಲ್ಲಿ ಸಿಂಗಲ್ ಕ್ರೋಶ ಏನಿತ್ತು ಅಲ್ಲಿಗೆ ನಾನು ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 3 ಚೈನ್ ಹಾಕ್ಕೊಳ್ತೀನಿ. ಬೀಡ್ದು ನೆಕ್ಸ್ಟು ಸಿಂಗಲ್ ಕ್ರೋಶ ಏನಿದೆ ಅದಕ್ಕೆ ನಾನು ಲಾಕ್ ಮಾಡ್ಕೊಳ್ತೀನಿ. ಸೊ ಇದೇ ರೀತಿ ನೀವು ಪೂರ್ತಿ ಆರ್ಚ್ನ ಕಂಪ್ಲೀಟ್ ಮಾಡ್ಕೊಂಡು ಬರಬೇಕು. ನೋಡಿ ಆರ್ಚ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಒಂದು ಸಾರಿ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾನು ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಅಂತಾದರೂ ಹೇಳ್ಬೋದು, ಸಿಂಗಲ್ ಕ್ರೋಶ ಅಂತಾದರೂ ಹೇಳ್ಬೋದು. ನೋಡಿ ಈ ರೀತಿ ಕಾಣಿಸುತ್ತೆ. ಕೊನೆಯಲ್ಲಿ ನಾನು ಮತ್ತೆ 4 ಚೈನ್ನ 3 ಸಾರಿ ಹಾಕ್ಕೊಳ್ತೀನಿ. ನೋಡಿ ಒಂದು ಸಾರಿ ಹಾಕ್ಕೊಂಡು ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಇನ್ನೂ ಒಂದು ಸಾರಿ 4 ಚೈನ್ ಹಾಕ್ಕೊಳ್ತೀನಿ. ಅದನ್ನು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ಇನ್ನೂ ಒಂದು ಸಾರಿ 4 ಚೈನ್ ಹಾಕ್ಕೊಳ್ತೀನಿ. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಸ್ಟಾರ್ಟಿಂಗಲ್ಲಿ 3 ಚೈನ್ ಹಾಕ್ಕೊಂಡಿದ್ವಿ. ಸೊ ಕೊನೆಯಲ್ಲಿ ಕೂಡ ನಾವು 3 ಸಾರಿ ಚೈನ್ ಹಾಕ್ಕೊಳ್ಬೇಕು. ಮಧ್ಯದಲ್ಲಿ 4 ಸಾರಿ ಹಾಕ್ಕೊಳ್ಬೇಕು. ಮೊದಲಲ್ಲಿ ಮತ್ತು ಕೊನೆಯಲ್ಲಿ 3 ಸಾರಿ ಹಾಕ್ಕೊಳ್ಬೇಕು. ನೋಡಿ ನಾನು ಇನ್ನೂ ಒಂದು ಸಾರಿ ಸಿಂಗಲ್ ಕ್ರೋಶ ಮಾಡಿಕೊಂಡು 2 ಚೈನ್ನ ಹಾಕಿ ಥ್ರೆಡ್ ಕಟ್ ಮಾಡಿ ಥ್ರೆಡ್ನ ಟೈಟ್ ಮಾಡ್ಕೊಳ್ತೀನಿ. ಸೊ ನೋಡಿ ಪೂರ್ತಿ ಕಂಪ್ಲೀಟ್ ಆದಮೇಲೆ ಆರ್ಚು ಈ ರೀತಿ ಕಾಣಿಸುತ್ತೆ. ನೋಡಿ ಬೀಡು 7 ಬೀಡ್ ಬರೋ ಹಾಗೆ ನಾವು ನೋಡ್ಕೊಳ್ಬೇಕು. ನೆಕ್ಸ್ಟ್ ಸ್ಟೆಪ್ಗೆ ನಾನು ಬೇರೆ ಕಲರ್ ಥ್ರೆಡ್ ತಗೊಂಡಿದ್ದೀನಿ. ಸೊ ಮೊದಲಿಗೆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೂ ಒಂದು ಸಾರಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಕೆಳಗಡೆ ನಾವು 2 ಸಾರಿ ಲಾಕ್ ಮಾಡ್ಕೊಂಡಿದ್ವಲ್ಲ, ಹಾಗಾಗಿ ಮೇಲೆ ಕೂಡ 2 ಸಾರಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಮತ್ತೆ ನಾನು 4 ಚೈನ್ ಹಾಕ್ಕೊಳ್ತೀನಿ. 4 ಚೈನ್ ಹಾಕ್ಕೊಂಡು ಕೆಳಗಡೆ 4 ಚೈನ್ದು ಲಾಕ್ ಏನಿತ್ತು ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಸೊ ನೀವೇನಾದರೂ ಇಲ್ಲಿ ಲಾಕ್ನ ತುಂಬ ಟೈಟಾಗಿ ಹಾಕ್ಕೊಂಡಿದ್ರೆ ಹಾಕ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಲಾಕ್ನ ಯಾವಾಗಲೂ ಸ್ವಲ್ಪ ಲೂಸಾಗೆ ಹಾಕ್ಕೊಂಡಿರಿ. ಮತ್ತೆ 4 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ 4 ಚೈನ್ದು ಲಾಕ್ ಏನಿತ್ತು ಆ ಲಾಕ್ ಮೇಲೆ ಒಂದು ಸಾರಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಈ ಚೈನ್ ಗ್ಯಾಪಿಗೆ ನಾನು 3 ಸಾರಿ ಸಿಂಗಲ್ ಕ್ರೋಶ ಮಾಡ್ಕೊಳ್ತೀನಿ. 1 2 3 3 ಸಾರಿ ಸಿಂಗಲ್ ಕ್ರೋಶ ಮಾಡಿಕೊಂಡು ಈ ಸ್ಮಾಲ್ ಬೀಡ್ದು ಮೇಲ್ಗಡೆ ಚೈನ್ ಏನಿದೆ ಆ ಚೈನಿಗೆ ನಾನು ಒಂದು ಸಾರಿ ಸಿಂಗಲ್ ಕ್ರೋಶ ಮಾಡ್ಕೊಳ್ತೀನಿ. ಇವಾಗ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ತಕೊಂಡು ಅದೇ ಸೇಮ್ ಬೀಡ್ ಮೇಲ್ಗಡೆ ಇರೋ ಚೈನಿಗೆ ನಾನು ಡಬಲ್ ಕ್ರೋಶ ಕಂಬನ ಹಾಕ್ಕೊಳ್ತೀನಿ.
ಸೊ ಬೀಡ್ದು ಮೇಲ್ಗಡೆ ಚೈನ್ ಏನು ಹಾಕ್ಕೊಂಡಿದ್ವಿ ನಾವು 3 ಚೈನು, ಆ ಬೀಡಿಗೆ ನಾವು ಒಂದು ಸಾರಿ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಡಬಲ್ ಕ್ರೋಶ ಕಂಬನ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ಸ್ವಲ್ಪ ವಿಡಿಯೋ ಮಿಸ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ನಾನು ಇಲ್ಲಿಂದ ತೋರಿಸ್ತೀನಿ ನೋಡಿ. ಬೀಡ್ ಮೇಲ್ಗಡೆ ಇರೋ ಚೈನಿಗೆ ಒಂದು ಸಾರಿ ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ತಕೊಂಡು ಸೇಮ್ ಅದೇ ಚೈನ್ ಗ್ಯಾಪಿಗೆ ನಾನು ಡಬಲ್ ಕ್ರೋಶ ಕಂಬನ ಹಾಕ್ಕೊಳ್ತೀನಿ. ಒಂದು ಡಬಲ್ ಕ್ರೋಶ ಕಂಬ ಹಾಕ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಸಾರಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಅದೇ ಗ್ಯಾಪಿಗೆ ಎರಡನೇ ಕಂಬ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಸಾರಿ ನೀಡಲ್ ಮೇಲೆ ದಾರ ಸುತ್ತಕೊಂಡು 3 ಸಾರಿ ನಾನು ಡಬಲ್ ಕ್ರೋಶ ಕಂಬಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ 3 ಡಬಲ್ ಕ್ರೋಶ ಕಂಬಗಳನ್ನ ಹಾಕೊಂಡ್ಮೇಲೆ ನಾನೇನು ಮಾಡ್ತೀನಿ ಅಂದರೆ, ಒಂದು ಸಾರಿ ಅದೇ ಚೈನ್ ಗ್ಯಾಪಿಗೆ ನಾನು ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ. ನೋಡಿ, 3 ಡಬಲ್ ಕ್ರೋಶ ಕಂಬ ಆದಮೇಲೆ ಒಂದು ಸಾರಿ ಅದೇ ಗ್ಯಾಪಿಗೆ ನಾನು ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ. ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಸೊ ಇಲ್ಲಿ ಸ್ವಲ್ಪ ವಿಡಿಯೋ ಮಿಸ್ ಆಗಿದೆ. ಫಸ್ಟು ಒಂದು ಸಾರಿ ಸಿಂಗಲ್ ಕ್ರೋಶ ಮಾಡ್ಕೊಬೇಕು, ಮತ್ತು 3 ಡಬಲ್ ಕ್ರೋಶ ಕಂಬನ ಮಾಡ್ಕೊಬೇಕು. ಅದೇ ಗ್ಯಾಪಿಗೆ ಕೊನೆಯಲ್ಲಿ ಒಂದು ಸಿಂಗಲ್ ಕ್ರೋಶ ಕಂಬನ ಹಾಕ್ಕೊಬೇಕು. ನೋಡಿ, ಇವಾಗ ನಾನು ಸ್ಟಾರ್ಟಿಂಗ್ನಲ್ಲಿ 3 ಚೈನ್ ಹಾಕಿದ್ನಲ್ಲ, ಸೊ ಆರ್ಚ್ದು ಎಂಡಲ್ಲಿರೋ ಗ್ಯಾಪಿಗೆ ಕೂಡ ನಾನು 3 ಸಾರಿ ಸಿಂಗಲ್ ಕ್ರೋಶ ಮಾಡ್ಕೊಳ್ತೀನಿ. 1 2 3 ಸಾರಿ ಸಿಂಗಲ್ ಕ್ರೋಶ ಆದಮೇಲೆ ಆ ಚೈನ್ದು ಲಾಕ್ ಏನಿದೆ, ಲಾಕ್ ಮೇಲೆ ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 4 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ 4 ಚೈನ್ದು ಲಾಕ್ ಏನಿದೆ, ಲಾಕ್ ಮೇಲೆ ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 4 ಚೈನ್ ಹಾಕ್ಕೊಳ್ತೀನಿ. ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಸೊ ಇವಾಗ ಈ ಚೈನಿಗೆ ನಾನು 3 ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ. 1 2 3 ಸಾರಿ ಸಿಂಗಲ್ ಕ್ರೋಶ ಆದಮೇಲೆ ಈ ಸ್ಮಾಲ್ ಬೀಡ್ದು ಮೇಲ್ಗಡೆ ಚೈನ್ ಏನು ಹಾಕಿದ್ವಿ ನಾವು 3 ಚೈನು, ಆ ಗ್ಯಾಪಿಗೆ ನಾನು ಒಂದು ಸಾರಿ ಸಿಂಗಲ್ ಕ್ರೋಶ ಮಾಡ್ಕೊಳ್ತೀನಿ. ಸೊ ಫಸ್ಟ್ ಆರ್ಚಲ್ಲಿ ನಿಮಗೆ ಸರಿಯಾಗಿ ಕಾಣಿಸಿಲ್ಲ, ಕನ್ಫ್ಯೂಸ್ ಆಯಿತು ಅಂದರೆ ಇಲ್ಲಿ ನೋಡ್ಕೊಳ್ಳಿ. ನೋಡಿ, ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ತಕೊಂಡು ಅದೇ ಚೈನಿಗೆ ನಾನು 3 ಸಾರಿ ಡಬಲ್ ಕ್ರೋಶ ಕಂಬಗಳನ್ನ ಹಾಕ್ಕೊಳ್ತಾ ಇದ್ದೀನಿ. 2 ಆಯಿತು. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಅದೇ ಗ್ಯಾಪಿಗೆ ಇನ್ನೂ ಒಂದು ಸಾರಿ ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ. ಒಟ್ಟು 3 ಡಬಲ್ ಕ್ರೋಶ ಕಂಬ ಆದಮೇಲೆ ಒಂದು ಸಾರಿ ಸಿಂಗಲ್ ಕ್ರೋಶ ಮಾಡ್ಕೊಳ್ತೀನಿ. ನೋಡಿ, ಸ್ಮಾಲ್ ಪೆಟಲ್ಸ್ ಥರ ಕಾಣಿಸುತ್ತೆ. ಸೊ ನೆಕ್ಸ್ಟು ಬೀಡ್ ಮೇಲ್ಗಡೆ ಇರೋ ಚೈನಿಗೆ ಒಂದು ಸಾರಿ ಸಿಂಗಲ್ ಕ್ರೋಶ ಮಾಡ್ಕೊಳ್ತೀನಿ. ನೀಡಲ್ ಮೇಲೆ ದಾರ ಸುತ್ತಕೊಂಡು ಅದೇ ಗ್ಯಾಪಿಗೆ ನಾನು 3 ಸಾರಿ ಡಬಲ್ ಕ್ರೋಶ ಕಂಬಗಳನ್ನ ಹಾಕ್ಕೊಳ್ತೀನಿ. ಒಂದಾಗಿದೆ. ಇವಾಗ ಎರಡನೇ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಕಂಬನ ಮಾಡ್ಕೊತೀನಿ. ಒಟ್ಟು 3 ಡಬಲ್ ಕ್ರೋಶ ಕಂಬಗಳನ್ನ ಹಾಕ್ಕೊಂಡು ಒಂದು ಸಾರಿ ಸಿಂಗಲ್ ಲಾಕ್ ಮಾಡ್ಕೊಳ್ತೀನಿ ಅದೇ ಗ್ಯಾಪಿಗೆ. ಸೊ ಅವಾಗಷ್ಟೇ ನಮಗೆ ಪೆಟಲ್ಸ್ ರೀತಿ ನೀಟಾಗಿ ಡಿಸೈನ್ ಬರುತ್ತೆ. ನೋಡಿ, ಇದೇ ರೀತಿ ಪೂರ್ತಿ ಆರ್ಚ್ನ ಕಂಪ್ಲೀಟ್ ಮಾಡಿಕೊಂಡು ಚೈನ್ ಮೇಲೆ ಚೈನ್ ಹಾಕ್ಕೊಂಡು ಹೋಗಬೇಕು. ಪೂರ್ತಿ ಆರ್ಚ್ ಕಂಪ್ಲೀಟ್ ಆದಮೇಲೆ ನೋಡೋದಕ್ಕೆ ಹೀಗೆ ಕಾಣಿಸುತ್ತೆ. ನೋಡಿ, ಪೆಟಲ್ಸು ಎಷ್ಟು ನೀಟಾಗಿ ಸ್ಮಾಲಾಗಿ ಪುಟ್ಟದಾಗಿ ಕಾಣಿಸುತ್ತೆ. ಸೊ ಇಲ್ಲಿ ನಾವು ಡಬಲ್ ಕ್ರೋಶ ಕಂಬಗಳನ್ನ ದೊಡ್ಡದಾಗಿ ಹಾಕೊಳ್ಳಿಕ್ಕೆ ಆಗೋದೇ ಇಲ್ಲ. ಸೊ ಹಾಗಾಗಿ ಪೆಟಲ್ಸ್ ನೀಟಾಗಿ ಪುಟ್ಟದಾಗಿ ಒಂದೇ ಲೆವೆಲಾಗಿ ಬಂದಿರುತ್ತೆ.
ಈ ಚೈನ್ ಗ್ಯಾಪಿಗೆ ನಾವು ಎರಡೆರಡು ಸಾರಿ ಕುಚ್ಚು ಕಟ್ಕೊಳ್ಬೇಕು. ಸೊ ಗ್ಯಾಪ್ ಇದೆ ಅಂತ ತುಂಬ ಕಟ್ಕೊಳ್ಳಿಕ್ಕೆ ಹೋಗಬೇಡಿ. ಸೊ ಒಂದು ಆರ್ಚ್ ಸೆಂಟ್ರಲ್ಲಿ ನಾವು ಎರಡೆರಡು ಕುಚ್ಚನ್ನ ಕಟ್ಕೊಳ್ಬೇಕು. ನೋಡಿ ಈ ರೀತಿ. ಕುಚ್ಚು ಕಟ್ಟೋದಕ್ಕೆ ನಾನು ಇಲ್ಲಿ 130 ಎಳೆ ದಾರ ತಗೊಂಡಿದ್ದೀನಿ. 130 ಎಳೆ ದಾರನ ಡಬಲ್ ಮಾಡಿದಾಗ 260 ಎಳೆ ಆಗುತ್ತೆ. ಸೊ 260 ಎಳೆ ದಾರದಿಂದ ನಾನಿಲ್ಲಿ ಕುಚ್ಚು ಕಟ್ಕೊಂಡಿದ್ದೀನಿ. ನೋಡಿ ಆರ್ಚು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸೊ ಎರಡೆರಡು ಕುಚ್ಚನ್ನ ನಾನು ಒಂದೇ ಕಲರಲ್ಲಿ ಕಟ್ಕೊಂಡು ಹೋಗಿದ್ದೀನಿ. ಸೊ ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನನ್ನ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್.